ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂದರೆ ಮರಿದಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಡೆ ಒಂದು ಕಡೆ ಅಕ್ಕನೂ ತಂಗಿನೂ ನೆಲ ವರ್ಷಕ್ಕೆ ಕಿತ್ತಾಡ್ತಾ ಇದ್ರೆ ಆ ಕಡೆ ನನ್ನ ಮಗ ಯಾರು ಹೆಂಗಾರ ಕಿತ್ತಾಡ್ಕೊಂಡ್ರೆ ನನಗೇನಾಗಬೇಕಾಗಿದೆ ಅಂತ ಸ್ಟೂಲ್ ಹಾಕೊಂಡು ಮೇಲೆ ಹತ್ತಿ ಅವನ ಕೆಲಸನ ಅವ್ನು ಮಾಡ್ತಾ ಇದ್ದಾನೆ. ಸುಪುತ್ರ ಏನು ಮಾಡ್ತಾ ಇದೆಯಾ? ಏನು ಮಾಡ್ತಿದ್ಯಾ? ಎಲ್ಲಿದೆ ಚಕ್ಕರೆ? ವಾ ನಲ್ಲಿ ಸಕ್ಕರೆ ಕಳ್ಳ ಬಂದ. ನಮ್ಮನೆಯವರು ಗಾರೆ ಕೆಲಸಕ್ಕೆ ಹೋಗೋದ್ರಿಂದ ಬೆಳಗ್ಗೆ ತಿಂಡಿ ಏನು ಮಾಡಿದರೂ ತಿನ್ನೋದಿಲ್ಲ, ಅನ್ನ ಸಾರೇ ಕೇಳ್ತಾರೆ. ಮತ್ತು ಮಧ್ಯಾಹ್ನ ಬಾಕ್ಸಿಗೆ ಕೂಡ ಅನ್ನ ಸಾರೇ ಕೇಳ್ತಾರೆ. ಹಾಗಾಗಿ ರಾತ್ರಿ ಹೊತ್ತೇ ನಾವೇನಾದರೂ ಇಡ್ಲಿ, ದೋಸೆ, ಉಪ್ಪಿಟ್ಟು ಆ ಥರ ಏನಾದರೂ ರಾತ್ರಿ ಹೊತ್ತು ಮಾಡ್ಕೊಳ್ತೀವಿ. ಹಾಗಾಗಿ ನಿನ್ನೆ ರಾತ್ರಿನೇ ಅಕ್ಕಿ ಮತ್ತು ಬೇಳೆ ಎಲ್ಲ ಹಾಕಿ ನೆನೆಸಿಟ್ಟಿದ್ದೆ. ಇವತ್ತು ಬೆಳಗ್ಗೆ ಅದನ್ನೆಲ್ಲ ಚೆನ್ನಾಗಿ ರುಬ್ಬಿ ಎತ್ತಿಟ್ಕೊಂಡೆ. ಅಷ್ಟೊತ್ತಿಗೆ ಮಕ್ಳಿಗೆ ಕೂಡ ಯೋಗ ಕ್ಲಾಸಿಗೆ ಹೋಗೋಕ್ಕೆ ಟೈಮ್ ಆಯಿತು ಅಂತೇಳಿ ಅವರಿಬ್ರಿಗೂ ರೆಡಿ ಮಾಡ್ತಾಯಿದ್ದೆ. ನೀವು ಮಾತ್ರ ಯೋಗ ಮಾಡೋದಾ, ನಾನು ಮಾಡ್ತೀನಿ ನೋಡಿ ಅಂತ ಹೇಳ್ಬಿಟ್ಟು ನನ್ನ ಮಗ ಅವ್ರ ಇಬ್ಬರು ಅಕ್ಕರಿಗೆ ಯೋಗ ಮಾಡಿ ತೋರಿಸ್ತಾ ಇದ್ದಾನೆ. ಓಯ್ ಏ ಉಗ್ಗಿನ ನೀನು ಅಕ್ಕಂದಿರಿಬ್ಬರನ್ನ ಯೋಗ ಕ್ಲಾಸಿಗೆ ಟಾಟಾ ಬಾಯ್ ಬಾಯ್ ಎಲ್ಲ ಮಾಡಿ ಕಳಿಸ್ಬಿಟ್ಟು ಅವ್ರು ಹೋಗ್ಬಿಟ್ರಲ್ಲ, ಒಬ್ಬನೇ ಇರಬೇಕಲ್ಲ ಅನ್ನೋ ಬೇಜಾರಿನಲ್ಲಿ ಕುತ್ಕೊಂಡು ಅಳ್ತಾ ಇದ್ದ. ಆಮೇಲೆ ನಾನು ಬಟ್ಟೆ ಮಡ್ಚೋದನ್ನ ನೋಡಿ ನನ್ನ ಜೊತೆ ಆಟ ಆಡೋಕ್ಕೆ ಅಂತೇಳಿ ಅಳುನೆಲ್ಲ ನಿಲ್ಲಿಸಿ ಸಮಾಧಾನ ಮಾಡಿಕೊಂಡು ಬಂದ. ನನ್ನ ಮಕ್ಕಳು ಈ 3 ಜನ ಅಷ್ಟೇ, ಏನೇ ಒಂದು ವಿಷಯ ಆಗಲಿ ಒಂದು 5 ನಿಮಿಷ ಅಳ್ತಾರಷ್ಟೇ, ಆಮೇಲೆ ಆ ವಿಷಯ ನಡೆದೇ ಇಲ್ಲ ಅನ್ನೋ ಹಾಗೆ ನಗಾಡ್ಕೊಂಡು ಇರ್ತಾರೆ. ಆ ಮಕ್ಕಳನ್ನ ಕರ್ಕೊಂಡು ಅಲ್ಲಿ ಪಾರ್ಕ್ ಹತ್ರ ಹೋಗಿ ಆಟ ಆಡಿಸ್ಕೊಂಡು ಆರಾಮಾಗಿ ನೆರಳಲ್ಲಿ ಜೋಕಾಲಿ ಎಲ್ಲ ಆಡ್ಕೊಂಡು ಆರಾಮಾಗಿ ಬರ್ಬೋದು. ನೀನು ಹೊರಗಡೆ ಹೋಗೋಕ್ಕೆ ಸಾಯ್ತೆ, ಏನು ಚಿನ್ನದ ಮಠ ಇಟ್ಟಿದೆಯಾ ನಮ್ಮ ಮನೆ ಒಳಗೆ? ನಾನು ಯಾವಾಗಲೂ ಹೊರಗಡೆ ಎಲ್ಲ ಜಾಸ್ತಿ ಹೋಗಲ್ಲ. ಹಾಗಾಗಿ ಅಮ್ಮ ಮತ್ತು ಮನೆಯವ್ರು ಯಾವಾಗಲೂ ಬೈತಾ ಇರ್ತಾರೆ, ಯಾವಾಗ ನೋಡಿದ್ರು ಮನೆ ಅಂತಲೇ ಇರ್ತೀಯ, ಸ್ವಲ್ಪ ಆಚೆಗೆ ಹೋಗು ಮಕ್ಕಳನ್ನ ಕರ್ಕೊಂಡು ಅಂತ ಇಬ್ಬರು ಅವಾಗವಾಗ ಬೈತಾ ಇರ್ತಾರೆ. ಮತ್ತು ಇವತ್ತು ಶನಿವಾರ ಆಗಿದ್ದರಿಂದ ನಮ್ಮ ಮನೆಯವರು ಪೂಜೆ ಮಾಡ್ತಾರೆ ಬಂದ ತಕ್ಷಣವೇ. ಹಾಗಾಗಿ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ಮಕ್ಕಳು ಕೂಡ ಯೋಗ ಕ್ಲಾಸಿಂದ ಬಂದರು. ಬರ್ತಾ ಇದ್ದಂಗೆ ಅಲ್ಲಿಂದ ಹೂವು ಮತ್ತು ಎಲೆ ಎಲ್ಲ ತೊಗೊಬಂದು ನನಗೆ ತೋರಿಸ್ತಾ ಇದ್ರು. ತಲೆಗೆ ಇಟ್ಕೊಂಡು ತೋರಿಸಿ, ತಲೆಗೆ ಇಟ್ಕೊಂಡು ತೋರಿಸಿ. ಏನೇಳು ಈ ಕಡೆ ಒಂದು ಕಿವಿಗೆ, ಆಮೇಲೆ ಹಿಂಗೆ ನಮ್ಮ ಮನೆಯವ್ರು ಕೂಡ ಕೆಲಸದಿಂದ ಇವತ್ತು ತುಂಬಾ ಲೇಟಾಗಿ ಬಂದರು. ಯಾಕಂದರೆ ಸೌದೆ ಎಲ್ಲ ತರಬೇಕಿತ್ತಲ್ಲ. ಹಾಗಾಗಿ ಒಂದು 7 ಗಂಟೆ ಹಂಗೇನೋ ಬಂದರು. ಬಂದವ್ರೇ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು. ಯಾವ ವಾರ ಮಿಸ್ ಮಾಡಿದ್ರು ಮಾಡ್ತಾರೆ, ಶನಿವಾರ ಮಾತ್ರ ಪೂಜೆ ಮಾಡೋದನ್ನಂತೂ ತಪ್ಸೋದೇ ಇಲ್ಲ, ಯಾವ ಕಾರಣಕ್ಕೂ ತಪ್ಸಲ್ಲ ಅವರು. ನಿಖಿಲು ಟೈಮ್ ಆಯ್ತು ಮಾಡ್ಯಾ? ಚಲೋ ಮಲಗಿದ ನನ್ನ ಮಗ ದೋಸೆ ಮಾಡ್ತಾ ಇದ್ದೀವಿ ಅಂದ ತಕ್ಷಣ ಎದ್ಬಿಟ್ಟ. ಹಾಗೆ ಅಜ್ಜಿ ಮೊಮ್ಮಕ್ಕಳು ಎಲ್ಲ ಸೇರ್ಕೊಂಡು ಆಲೂಗೆಡ್ಡೆ ಬೇಯಕ್ಕಿಟ್ಟು ಪಲ್ಯನೂ ಅವರೇ ಮಾಡಿದರು. ಆಮೇಲೆ ಅಮ್ಮ ಬಿಸಿ ಬಿಸಿ ದೋಸೆ ಕೊಡ್ತಾಯಿದ್ರೆ ಈ ಕಡೆ ನಾವೆಲ್ಲ ಹೊರಗಡೆನೇ ಕೂತ್ಕೊಂಡು ಇವತ್ತು ಊಟ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ನಾವು ಸಣ್ಣವರಿದ್ದಾಗ ಹೀಗೆ ನಮ್ಮ ಅಜ್ಜಿ ಕೂಡ ನಮಗೆ ಬಿಸಿ ಬಿಸಿಯಾಗಿ ತಿಂಡಿಗಳು ಮಾಡಿ ಪಕ್ಕದಲ್ಲಿ ಕೂರಿಸ್ಕೊಂಡು ತಿನ್ನಿಸೋರು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.